ಹೃದಯವೇ ಅದಿ ಸತ್ತಿಲ್ಲದೆ ಸತಿ ಹೃದಯವೇಷದಿ ಸತ್ತಿಲ್ಲದೆ ಸತಿ ಇತ್ತಡೆ ಮಾತರಳಿ ಅತಿ ಇದ್ದೇನ ನಾತರಳಿ ಮುತ್ತು ನುಡಿದು ಕೈದು ವಂಚಿಸ ಬಿಟ್ಟರೆ ಎಲ್ಲ ನಮಗೆ ಸೀಂತ್ರಿ ಮಾಡುವವರು ಅವಂದು ಒಂದು ಸೀಂತ್ರಿ ಇಲ್ಲಾಂದ್ರೆ ನಾನು ಬರುವಾಗಲೇ ಅವನ ಡುಡುಮ್ಮ ಆಗ್ಬೇಕಾ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ. ನಮ್ಮ ಪರಿಚಯ ಆಯ್ತಾ? ಈಗ ಎಲ್ಲಿ ನಿಮಗೆ ಪರಿಚಯ ಆಗುವುದು? ಅದೇನು ನನ್ನ ಯೌವನದ ಕಾಲ ಆದ್ರೆ ನೀವು ಬಂದು ಹೋಗ್ತಿದ್ರಿ, ಈಗ ನೀವು ನಿವೃತ್ತಿ ಆಗಿದ್ದೀರಿ, ನಾನು ನಿವೃತ್ತಿ ಆಗಲಿಲ್ಲ. ನನಗೆ ಯಾರು ಅಂತಲೇ ಗೊತ್ತಾಗಲ್ಲ. ಗೊತ್ತಾಗುದು ಹೇಗೆ? ಹೇಗೆ ಆಗಾಗ ಬಂದು ಮಾತಾಡಿಕೊಂಡು ಹೋಗ್ತಿದ್ದ ಮುಖದಲ್ಲಿ ನೆರಿಗೆ ಬಿದ್ರೆ ಮತ್ತೆ ನಿಮ್ಗೆ ಗುರುತಿಸುವುದು ಹೇಗೆ? ನಾನಂತ ಅಲ್ಲ ಸ್ವಾಮಿ, ಎಲ್ಲಾ ಮನೆ ಹೆಂಗಸರು ಹಾಗೆ ಮುಖದಲ್ಲಿ ನೆರಿಗೆ ಬಿತ್ತ ಮತ್ತೆ ಗಂಡನಾದವ ಮೂಸುವುದೇ ಇಲ್ಲ. ಹೌದು, ಯಾಕಂದ್ರೆ ಇವನಿಗಿಂತ ಮೊದಲು ಅವಳಿಗೆ ವಯಸ್ಸಾಗ್ತದೆ, ಇವನಿಗೆ ವಯಸ್ಸಾಗೋದಿಲ್ಲ. ಹೆಂಡತಿ ಒಂದು ಮೂಲೆಯಲ್ಲಿ ಕುತ್ಕೊಂಡಿರ್ತಾಳೆ, ಇವನು ಪಕ್ಕದ ಮನೆಯವರು ಅಂದಾಜು ಮಾಡ್ತಾ ಇರ್ತಾನೆ. ನಿಮ್ಮ ಗಾದೆಯೂ ಅದೇ ಆಯ್ತು ಬಿಡಿ. ಹೌದು, ಆದ್ರೂ ನನಗೆ ನಿಮ್ಮ ಹತ್ರ ಮಾತಾಡುವ ಒಂದು ಆಸೆ ಉಂಟಲ್ಲ, ಹಾಗಾಗಿ ಮಾತಾಡಿದ್ದು. ನೀವು ನಿಮಗಾದೀತಾ? ನಿಮಗಾದ್ರೆ ನನ್ನಿಂದ ಕೂಡಿತು. ಹಾಗಾದ್ರೆ ಮತ್ತೊಂದು ಏನಾದ್ರೂ ಆದೀತು. ಈಗ ನಾನೇನು ಸುಮ್ಮನೆ ಉಳಿಯುವುದಿಲ್ಲ, ನಿಮ್ಮ ಉண்மைಯನ್ನು ನೋಡಿಕೊಂಡು ನಾನು ಮುಂದುವರಿಸುವುದು. ಆಯ್ತು ಆಯ್ತು, ಮುಂದುವರಿಸುದಲ್ವಾ? ಹೌದು. ನಿಮ್ಮ ಹತ್ರ ಮಾತಾಡ್ಬೇಕೆನ್ನೋ ಆಸೆ ಇರ್ತದೆ ನನಗೆ. ನನಗಂತಲ್ಲ, ವಯಸ್ಸಾದವರಿಗೆ ಎಲ್ರಿಗೂ ಆಸೆ ಇರ್ತದೆ. ಆದ್ರೆ ನೀವು ಮನೆಯಲ್ಲಿ ಕೂತ್ರೆ ಯಾರು ಮಾತಾಡುದು? ಅಷ್ಟೇ. ನಿಮ್ಮ ಹಳೆ ಕೈ ನೆನಪು ಮಾಡ್ಕೊಳ್ಳಿ. ಯಾವ್ದು ನೆನಪು ಮಾಡುದು? ಅಲ್ಲೇ ತುಂಬಾ ಇರುವಾಗ ಯಾವ್ದು ಅಂತ ನೀವು ನೆನಪು ಮಾಡುದು. ಅದು ಹೌದು. ಹೌದೌದು. ಈಗ ನೀವು ತಲೆಗೆ ಮುಂಡಾಸು ಕೆಂಪನ್ನೇ ಕಟ್ಟಿದ್ದೀರಿ, ನಾನು ನೆನಪು ಸಿಗ್ಲಿಕ್ಕೆ ಕೆಂಪನ್ನೇ ಹಾಕೊಂಡು ಬಂದಿದ್ದೇನೆ. ಹಾಗೆ ಲೋಕದ ರೂಢಿ ಅಲ್ವಾ ಸ್ವಾಮಿ? ಒಂದು ಮಾತು ಗೊತ್ತಿಲ್ವ? ಅಂಗಂ ಗಲಿತಂ ಫಲಿತಂ ಮುಂಡಂ ಧನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗ್ರಹಿತ್ವ ದಂಡಂ ತದಪಿನ ಮುಂಚತ್ಯಾಶುಂಡಂ ಅಂತೇಳಿ. ಹೌದು, ಚರ್ಮ ಎಲ್ಲ ಜೋತದ್ದು ನೀವು ತಿನ್ನುವ ಹೊಗೆ ಸೊಪ್ಪಿನಾಗ ಆಗಿದೆ. ಹೌದಾ? ಅದು ಒಣಗಿದ್ದಲ್ಲ ಹೊಗೆ ಸೊಪ್ಪು, ನೀರು ಚುಮುಕಿಸಿ ತಿನ್ನುವುದಲ್ವಾ? ಹಾಗೆ ಆಗಿದೆ ನನ್ನ ಚರ್ಮ. ಅಲ್ಲೆಲ್ಲ ಹೋಗಿ ಮುಖದಲ್ಲಿ ಒಂದು ರೂಪ, ಬೇರೆ ರೂಪ ಬಂದಿದೆ. ಊರುಗೋಲಿ ಆಧಾರದಿಂದ ನಡೀತಾ ಇದ್ರು ಮನುಷ್ಯ ಜೀವಿಗಳಿಗೆ ಆಸೆಯ ಪಿಂಡ ಅನ್ನೋದು ಬಿಟ್ಟು ಹೋಗುದಿಲ್ಲ ಅಂತೆ. ಹಾಗೆ ನಿಮ್ಮನ್ನು ಮಾತಾಡಿಸ್ಬೇಕೆನ್ನೋ ಒಂದು ಆಸೆ ಹುಟ್ಟಿತು ನನಗೆ, ಮಾತಾಡಿದೆ. ನೀವು ನೆನಪಿಲ್ಲ ಅಂತ ಹೇಳ್ತೀರಿ, ಏನ್ ಮಾಡುದು ಹೇಳಿ? ನಿಮ್ಗೂ ವಯಸ್ಸಾಯ್ತು, ನನಗೂ ವಯಸ್ಸಾಯ್ತು. ಹೌದು, ನಿಮ್ಗೆ ಹೇಳ್ಬೇಕಂತ ನೆನಪಾಗುದಿಲ್ಲ, ಮತ್ತೆ ನೆನಪಾಗುದು ಹೇಗೆ? ಯಾವುದೇ ನೆನಪಾಗುದಿಲ್ಲ. ನೆನಪಾಗುದು ಹೇಗೆ ಸ್ವಾಮಿ? ಅದೇ ನಾನು 100 ಇರುವಾಗ ನೆನಪಾಗುದು ಹೇಗೆ? ಗೊತ್ತಾಗ ನಿಮಗೆ ನಾನು ಯಾರು ಅಂತೇಳಿ? ಇದು ಎಂತದ್ದು ದರ್ಶನವಂತ? ನಮ್ದೇನು ಹೊಟ್ಟೆಗೋಳವ? ಅಲ್ಲಕ್ಕೆ ದರ್ಶನವಲ್ಲ. ದರ್ಶನ ಈಗ ಈ ಪ್ರಸಂಗ ಮುಕ್ಕಾಲು ಭಾಗ ಮುಗಿಲಿ, ಮತ್ತೆ ನೋಡಿ ಹೌದಾ ದರ್ಶನ ಏನು ಅಂತೇಳಿ. ಈ ಹಿಂದೆ ಒಂದು ದೈತ್ಯಾಕಾರದ ವೇಷ ಇರಲಿಲ್ವಾ? ಹೌದೌದು, ಬಂದಿತ್ತು. ಅದೇ. ಓಹೋ, ಈಗ ಪರಿಚಯ ಸಿಕ್ಕಿತ? ನಾನು ಅದನ್ನೇ ನೆನಪಿಟ್ಟು ಹೇಳಿದ್ದು. 100 ಮಂದಿ ಬಂದು ಹೋಗುವಾಗ ಯಾವ್ದು ಅಂತ ನೆನಪು ಉಳಿತಂತ ಅದನ್ನೇ ನೋಡ್ತಾ ಇದ್ದು. ನಾವು ಆಸ್ಥಾನದಲ್ಲಿ ಎಲ್ಲ ಹಾಡ್ತಾ ಇದ್ದವಲ್ಲ. ಹೌದೌದು, ಹಾಡ್ತಾ ಇದ್ದವರು. ಹೌದು,
ಹೇಳ್ತಿದ್ದವ್ರು ನೀವೇ. ಹಾ. ನನಗೆ ಆ ರೂಪದಲ್ಲಿ 6 ಬಟ್ಟೆ ಕೊಟ್ಟು ಮತ್ತೆ ನಿಮ್ಮ ಸ್ವರಕ್ಕೆ ಇಳಿಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಹೌದೌದು. ಹಾ. ನಿಮ್ದು ಏನಿದ್ರು ಏರು ಸ್ಥಿತಿ ಅಲ್ವಾ, ನಮ್ದು 6 ಬಟ್ಟಿ ಪಾತ್ರ ಆಗ. ಹಾ. ಓ ಇವ್ರ ನಮ್ಮ ಯಜಮಾನ. ನಾನೆಲ್ಲಾದ್ರೂ ಹಳೆ ನೆನಪಿನಲ್ಲಿ ಸೀರೆ ಸರಿ ಮಾಡ್ಲಿಕ್ಕೆ ನಿಮಗೂ ಈ ಪ್ರಾಯದಲ್ಲಿ ಮುದುಕರು ನೋಡುವ ಚಟ ಹೋಗ್ಲಿಲ್ಲ. ಎಲ್ಲ ನಮ್ಗೆ ತಾಗ್ಲಿಕ್ಕೆ ಇರೋರು, ಅವರಿಗೆ ಮನಸ್ಸಾಗುದಿಲ್ಲ, ಮತ್ತೆ ನಿಮ್ಗೇನು ಕರ್ಮ? ಹಾಗಲ್ಲ. ಓ ಅಲ್ಲ, ಮತ್ತೆ ಮುದುಕಿದ ನೋಡುದಲ್ಲ, ಮುದುಕಿ ನೋಡುವಾಗ ನಮ್ಮ ಪ್ರಾಯ ಸಣ್ಣದೈತಲ್ಲ ಅಂತ ಕಾಣುದವ್ರಿಗೆ. ಮೊದಲಾದ ಒಂದು ಕೈ ನೋಡುತ್ತಿದ್ದೆ ಒಂದು. ಯಾರು ನೀವು ಅವರ? ಅವರು ನಾವಲ್ಲ, ಅವರಿಗೆ ಹೇಳಿದ್ದಾನೆ. ಅವರು ಮನಸ್ಸು ಮಾಡುವಲ್ಲೇ ಮಾಡುವುದಿಲ್ಲ, ಮತ್ತೆ ಇಲ್ಲೇನು ಮನಸ್ಸು ಮಾಡುವುದು?